ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಸ್ಲ್ಯಾಬ್ ರೀಇನ್ಫೋರ್ಸ್ಮೆಂಟಲ್ಲಿ ನೋಡಿ, ಬಾಟಮ್ ಎಕ್ಸು, ಬಾಟಮ್ ವೈ ಡೈರೆಕ್ಷನ್ನು, ಟಾಪ್ ಎಕ್ಸು ಮತ್ತು ಟಾಪ್ ವೈ ಡೈರೆಕ್ಷನ್ ಅಂತ ಟೋಟಲು 4 ಡ್ರಾಯಿಂಗ್ ಇದೆ. ಈ 4 ಡ್ರಾಯಿಂಗನ್ನು ಸ್ಟಡಿ ಮಾಡಿ ಇದರಲ್ಲಿ ಬರ್ತಕ್ಕಂಥ ಎಲ್ಲ ರೀಇನ್ಫೋರ್ಸ್ಮೆಂಟ್ ಡೀಟೇಲ್ಗಳನ್ನು ನಾವು ಟ್ಯಾಬ್ಲೆಟ್ ಮಾಡಿ ಅದ್ರದನ್ನ ರಿಸಲ್ಟ್ ಕಂಡುಹಿಡಿಯೋದಕ್ಕೆ ಒಂದು ಎಕ್ಸೆಲಲ್ಲಿ ನಾವು ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು. ಆ ಟ್ಯಾಬ್ಲರ್ ಕಾಲಮನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಮ್ಮದು ಹೊಸ ವೀಡಿಯೋಸ್ಗಳು ನಿಮಗೆ ತಕ್ಷಣ ಸಿಗೋದು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮದು 4 ಟೈಪ್ ಆಫ್ ಸ್ಲ್ಯಾಬ್ ರೀಇನ್ಫೋರ್ಸ್ಮೆಂಟ್ ಡ್ರಾಯಿಂಗ್ ಆಯ್ತಲ್ವಾ. ಅದಕ್ಕೆ ನಾವು ಟ್ಯಾಬ್ಲರ್ ಕಾಲಮ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದರೆ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ನೋಡಿ. ಇದು ನಮ್ಮದು ಸ್ಲ್ಯಾಬ್ದು ರೀಇನ್ಫೋರ್ಸ್ಮೆಂಟನ್ನು, ಅಂದರೆ ಬಾಟಮ್ ಎಕ್ಸ್ ಡೈರೆಕ್ಷನು, ಬಾಟಮ್ ವೈ ಡೈರೆಕ್ಷನ್ನು, ಟಾಪ್ ಎಕ್ಸ್ ಡೈರೆಕ್ಷನು, ಟಾಪ್ ವೈ ಡೈರೆಕ್ಷನ್ ಎಲ್ಲ ಅದನ್ನು ಇದೊಂದೇ ಶೀಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದರದ್ದು ಕ್ಯಾಲ್ಕುಲೇಷನ್ನ ಯಾವ ರೀತಿ ಮಾಡಬೇಕು, ಒಂದೊಂದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಯಾವ ಥರ ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಟ್ಯಾಬ್ಲರ್ ಕಾಲಮಲ್ಲಿ ಯಾವ ರೀತಿ ಎಂಟ್ರಿ ಮಾಡೋದು, ಈ ಟ್ಯಾಬ್ಲರ್ ಕಾಲಮ್ಸ್ ಲೈನ್ಸ್ ಎಲ್ಲ ಯಾವ ರೀತಿ ಮಾಡ್ಕೊಳ್ಳೋದು, ಮತ್ತು ಕಲರ್ಸ್ ಯಾವ ಥರ ಮಾಡ್ಕೊಳ್ಳೋದು, ಮತ್ತು ಯಾವ ರೀತಿ ಫಾಂಟ್ ಸೈಜಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇಲ್ಲೊಂದು ಈ ಐ ಡಿ ಕಾರ್ಡಲ್ಲಿ ಚೆಕ್ ಮಾಡಿ ನಾನು ನಿಮಗೆ ಈ ಬಿಗಿನಿಂಗಲ್ಲಿ ಪ್ರತಿಯೊಂದು ಎಕ್ಸೆಲ್ದನ್ನು ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಅದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರೋದು ಏನಂತಂದರೆ, ಈ ಟ್ಯಾಬ್ಲರ್ ಕಾಲಮಲ್ಲಿ ಏನೇನು ಕಂಟೆಂಟ್ ಬೇಕು ಅನ್ನೋದನ್ನು ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿ ಎ ಕಾಲಮಲ್ಲಿ ಬಂದ್ಬಿಟ್ಟು ಸೀರಿಯಲ್ ನಂಬರು, ಬಿ ಕಾಲಮಲ್ಲಿ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಆಫ್ ದಿ ಸ್ಲ್ಯಾಬು, ಸಿ ಕಾಲಮಲ್ಲಿ ಬಂದ್ಬಿಟ್ಟು ನಂಬರ್ ಆಫ್ ಐಟಮ್ಸು, ಡಿ ಕಾಲಮಲ್ಲಿ ಲೆಂತು, ಇ ಕಾಲಮಲ್ಲಿ ವಿಡ್ತು, ಮತ್ತು ಎಫ್ ಕಾಲಮಲ್ಲಿ ಡಯಾ ಆಫ್ ಬಾರು, ಜಿ ಕಾಲಮಲ್ಲಿ ಲ್ಯಾಪ್ ಕೋಎಫಿಷಿಯೆಂಟು, ಹೆಚ್ ಕಾಲಮಲ್ಲಿ ಕ್ಲಿಯರ್ ಕವರು, ಐ ಕಾಲಮಲ್ಲಿ ಸ್ಪೇಸಿಂಗು, ಜೆ ಕಾಲಮಲ್ಲಿ ಲ್ಯಾಪ್ ಲೆಂತು, ಕೆ ಕಾಲಮಲ್ಲಿ ಬಾರ್ ಲೆಂತು, ಎಲ್ ಕಾಲಮಲ್ಲಿ ಕಟಿಂಗ್ ಲೆಂತು, ಎಮ್ ಕಾಲಮಲ್ಲಿ ನಂಬರ್ ಆಫ್ ಬಾರ್ಸು, ಎನ್ ಕಾಲಮಲ್ಲಿ ಟೋಟಲ್ ನಂಬರ್ ಆಫ್ ಬಾರ್ಸು, ಓ ಕಾಲಮಲ್ಲಿ ಟೋಟಲ್ ಲೆಂತ್ ಇನ್ ಮೀಟರು, ಪಿ ಕಾಲಮಲ್ಲಿ ಯೂನಿಟ್ ವೆಯ್ಟ್ ಇನ್ ಕೆ ಜಿ ಪರ್ ಮೀಟ್ರು, ಕ್ಯೂ ಕಾಲಮಲ್ಲಿ ಟೋಟಲ್ ವೆಯ್ಟ್ ಇನ್ ಕೆ ಜಿ, ಆರ್ ಎಸ್ ಟಿ ಯು ವಿ ಕಾಲಮಲ್ಲಿ ಬಂದ್ಬಿಟ್ಟು ನಮ್ಮದು ಈ ಡಯಾ ವೈಸ್ ಸೆಗ್ರಿಗೇಷನ್ ಮಾಡೋದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ 8 mm, 10 mm, ಮತ್ತು 12 mm, ಮತ್ತು 16 mm ಇದು ಟೋಟಲ್ ವೆಯ್ಟು ನಾವು ಡಯಾ ವೈಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇದರಲ್ಲಿ 16 ತನಕ ಮಾತ್ರ ಹಾಕಿದ್ದೀನಿ. ಯಾಕೆ 20, 25, 32 ಎಲ್ಲ ಹಾಕಿಲ್ಲ ಅಂತಂದರೆ, ನಮ್ಮದು ಸ್ಲ್ಯಾಬಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ಮು 10 to 12 mm, 8 to 10 ಮ್ಯಾಕ್ಸಿಮಮ್ ಬರೋದು, 12 ಬರೋದು ಕೂಡ ಅಪರೂಪ. ಆದರೂ ನಾನು 16 mm ಡಯಾ ತನಕ ನಾನು ಈ ಟ್ಯಾಬ್ಲೆಟ್ ಕಾಲಮಲ್ಲಿ ಹಾಕಿದ್ದೀನಿ. ಇದಿಷ್ಟೇ ನಮಗೆ ಸ್ಲ್ಯಾಬಲ್ಲಿ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ ಕಾಲಮು. ಈ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನಾವು ಬಾಟಮ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ನು, ಬಾಟಮ್ ಮ್ಯಾಟ್ ವೈ ಡೈರೆಕ್ಷನು, ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನು ಮತ್ತು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ನ ಸಪ್ರೇಟಾಗಿ ಡಿಸ್ಕ್ರಿಪ್ಷನಲ್ಲಿ ಎಂಟ್ರಿ ಮಾಡಿಕೊಂಡು ಆಯಾ ಲೈನ್ದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೀಟಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಫಾರ್ಮುಲಾಸ್ಗಳು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.